ಆಕಿಗೆ ಸ್ವಿಮ್ಮಿಂಗ್ ಅಂತೂ ಮಾಡಕ್ ಬರಂಗಿಲ್ಲ. ಮೊದ್ಲ 4 ಫೂಟ್ ಐತದ. ಈಗ ಏನ್ರ ಹೋಗ್ಬಿಟ್ಲ ಅಂದ್ರೆ ಮುನ್ಗೆ ಬಿಡ್ತಾವ ಒಳಗೆ. ಡೈನಿಂಗ್ ಏರಿಯಾ ತೋರಿಸಿದ್ದಿಲ್ಲ, ಈಗ ಡೈನಿಂಗ್ ಏರಿಯಾ ತೋರಿಸೋ ಟೈಮ್ ಬಂದೈತಿ. ಈಗ ನೋಡ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತು ಈ ವ್ಲಾಗ್ ಭಾಳ ಸ್ಪೆಷಲ್ ಆಗೋದೈತಿ. ಯಾಕಂದ್ರೆ ನಮ್ಮಮ್ಮ ಫಸ್ಟ್ ಟೈಮ್ ಫ್ಲೈಟ್ ಲಕ್ಕೊಂಡ್ರಾತಾರ. ನಮ್ಮಮ್ಮನ ರಿಯಾಕ್ಷನ್ ನೋಡೋಣ. ಮತ್ತು ಹಂಗೆ ನೋಡಿದ್ರೆ ಇದು ನನ್ನ ಫಸ್ಟ್ ಫ್ಲೈಟ್ ಐತಿ. ಮತ್ತು ಭಾಳ ಎಕ್ಸೈಟ್ಮೆಂಟ್ ಆಗತೈತಿ, ನೋಡೋಣ. ಮತ್ತು ಅದು ಹೋಗಿಂತ ಮುಂಚೆ ಒಂದು ಸ್ವಲ್ಪ ಸಣ್ಣ ಕೆಲಸ ಐತಂದ, ಆ ಕೆಲಸ ಮುಗಿಸ್ಕೊಂಡು ಹೋಗೋಣ. ಈಗ ಜಸ್ಟ್ ಕೆಲಸ ಮುಗೀತ. ಅದಾದಮೇಲೆ ಈಗ ನೀವು ಟೈಮ್ ನೋಡ್ಬೋದಿಲ್ಲ. ಟೈಮ್ 4:38 ಆಗತೈತಿ. ನನ್ನ ಕೆಲಸ ಅಂತೂ ಎಲ್ಲ ಮುಗ್ದೈತಿ. ಈಗ ಏನಿಲ್ಲ, ಬರೀ ಜಳಕ ಮಾಡೋದು, ಬ್ರಷ್ ಗಿಶ್ ಅಂತೂ ಎಲ್ಲ ಮಾಡೇನೆ ಮುಂಜಾನೆ ಎದ್ಕೊಳ್ಳೇನ. ಈಗ ಜಳಕ ಮಾಡೋದು, ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗೋದು. ನಾ ಜಳಕ ಮಾಡಿ ರೆಡಿ ಆದ. ಈಗ ಟೈಮ್ 5 o'clock ಆಗತೈತಿ. ನಮ್ಮ ಫ್ಲೈಟ್ 7:55 ಐತಿ. ಅಲ್ಲಿ ಚೆಕ್-ಇನ್ ಎಲ್ಲ ಮಾಡೋದು ಇರ್ತೈತಲ್ಲ, ಬೋರ್ಡಿಂಗ್ ಪಾಸ್ ಎಲ್ಲ ತೊಗೋಬೇಕು. ಅದಕ್ಕೆ ಲಘು ಹೊಂಟೇವು ಗೈಸ್. ಮತ್ತು ಅದಾದ್ಮೇಲೆ ಪಪ್ಪ ಅಂತೂ ಡ್ರಾಪ್ ಮಾಡಕ್ಕೆ ಬರತ್ತಾರ ಅಲ್ಲಿ ಮಠ. ಅದಾದಮೇಲೆ ಈಗ ನಮ್ಮ ಅಮ್ಮ ಅಂದ ದೊಡ್ಡ ಡ್ರೀಮ್ ಪೂರಾಗಕ್ಕೆ ಹೊಂಟೈತಿ. ಮೊದ್ಲು ನಮ್ಮಮ್ಮ ಅಂತಿದ್ರೆ ಟ್ರೇಡಿಂಗ್ ಮಾಡಬೇಡ ಅಂತಾರೆ ಅಂತಿದ್ರು ಮೊದ್ಲು. ಆದ್ರೆ ಈಗ ನಮ್ಮಮ್ಮ ಹೆಂಗಂತಾರಂದ್ರೆ ಟ್ರೇಡಿಂಗ್ ಮಾಡಪ್ಪ, ಒಂದು ಸ್ವಲ್ಪ ನೋಡ್ಕೊಂಡು ಮಾಡ ಅದ್ರಾಗ ಅಂತಂತ ನೋಡ್ಬೋದು ಗೈಸ್. ನಮ್ಮ ಅಮ್ಮ ಅದಾರಿಲ್ಲೇ. ಅಮ್ಮ ಹೆಂಗೆ ಅನ್ಸಾತೈತ್ವಾ? ಭಾಳ ಚಲೋ ಅನ್ಸತೈತಿ. ನನ್ನ ಮೊಮ್ಮಗ ಕರ್ಕೊಂಡು ಹೋಗಾಕತ್ತ ಇನ್ನೂ ಖುಷಿ ಆಗಕತ್ತ. ನೋಡ್ಬೋದು ಗೈಸ್, ನಮ್ಮಮ್ಮ ಪೂರಾ ಇಮೋಷನಲ್ ಆಗ್ಬಿಟ್ಟಾರ. ಜಸ್ಟ್ ನಾವು ಏರ್ಪೋರ್ಟ್ ಮುಟ್ಟಿದೀವಿ. ಈಗ ಟೈಮ್ ನೋಡ್ಬೋದು, 5:45 ಆಗೈತಿ. 5:45 ಆಗೈತಿ. ಈಗ ಒಳಗೆ ಪ್ರೊಸೆಸ್ ಐತಿ, ಅದು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೋಬೇಕಂತ. ಬೋರ್ಡಿಂಗ್ ಪಾಸ್ ಪ್ರೊವೈಡ್ ಮಾಡಿದ್ರೆ ಅದಾದ್ಮೇಲೆ ಏನಿಲ್ಲ, ಡೈರೆಕ್ಟ್ ನೆಕ್ಸ್ಟ್ ಜಸ್ಟ್ ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸಿದ್ವಿ. ಅದಾದ್ಮೇಲೆ ಈಗ ವೇಟಿಂಗ್ ಟೈಮ್ ಐತಿ. ಈಗ ಏನಿಲ್ಲ ಅಂತೂ ಇನ್ನೊಂದು ಅರ್ಧ ತಾಸು ವೇಟ್ ಮಾಡ್ಬೇಕು ಅಷ್ಟೇ. ಅದಾದ್ಮೇಲೆ ಬಸ್ ಬರ್ತೈತಿ. ಬಸ್ ಒಳಗೆ ಅಲ್ಲಿ ಫ್ಲೈಟ್ ಮಟ್ಟ ಹೋಗ್ಬೇಕು. Did you see, did you hear, did you feel anything in the world you're in, in the world you're in? Brutality, make it one, make it two, make it three times around. And they're suffering, they're suffering. ಈಗ ಜಸ್ಟ್ ನಾವು ಬೆಂಗಳೂರಿಗೆ ಲ್ಯಾಂಡ್ ಆದ್ವಿ. ಅದಾದ್ಮೇಲೆ ಈಗ ಬ್ಯಾಗ್ ಕಲೆಕ್ಟ್ ಮಾಡ್ಕೊಕ್ ಹೊಂಟಿವಿ. ಬ್ಯಾಗ್ ಕಲೆಕ್ಟ್ ಆದ್ಮೇಲೆ ಹೊರಗೆ ಹೋಗಿ ಕ್ಯಾಬ್ ಬುಕ್ ಮಾಡೇನೆ. ಕ್ಯಾಬ್ ಬಂದ್ಮೇಲೆ ಹೋಗ್ಬೋದು. ಈಗ ಜಸ್ಟ್ ಏರ್ಪೋರ್ಟ್ ಬಿಟ್ವಿ, ಕ್ಯಾಬ್ ಬುಕ್ ಮಾಡಿದೆ, ಕ್ಯಾಬ್ ಬಂತ. ಅದಾದ್ಮೇಲೆ ಈಗ ನಾವು ಡೈರೆಕ್ಟ್ ಹೋಟೆಲ್ಗೆ ಹೋಗೋಣ. ಹೋಟೆಲ್ಗೆ ಹೋಗಿ ಅಲ್ಲೇ ನಿಮ್ಗೆ ರೂಮ್ ಟೂರ್ ಕೊಡ್ತೇನಂತ. ನಾನು ಆಕ್ಚುಲಿ ಅವ್ರಿಗೆ ಚೆಕ್ ಇನ್ ಹೇಳಿದ್ದೆ, ಚೆಕ್ ಇನ್ ಸ್ಪೆಷಲ್ ರಿಕ್ವೆಸ್ಟ್ ಒಳಗೆ ಹಾಕಿದ್ದೆ. ಚೆಕ್ ಇನ್ 2 o'clock ಇತ್ತು ಆಕ್ಚುಲಿ, ಅದು ಆದ್ರೆ ಸ್ಪೆಷಲ್ ರಿಕ್ವೆಸ್ಟ್ ಒಳಗೆ ಹಾಕಿದ್ದೆ 11 o'clock. ಅಲ್ಲಿ ಹೋದ್ಮೇಲೆ ಗೊತ್ತಾಕೈತಿ ಏನು ಚೆಕ್ ಇನ್ ಕೊಡ್ತಾರೋ ಇಲ್ಲೋ. Counting down, tick tock, and the time is running out. No first, let's take it. ಗೈಸ್, ಈಗ ಜಸ್ಟ್ ನಾವು ರೂಮ್ ಚೆಕ್ ಇನ್ ಮಾಡಿದ್ವಿ. ಆಮೇಲೆ ಈ ರೂಮ್ ತೋರಿಸ್ತೀನಿ ಬರ್ರಿ, ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ. ಫಸ್ಟ್ ಇದು ಒಂದು ವಾಲ್ ಪೇಪರ್ ಐತಿ. ಆಮೇಲೆ ಇಲ್ಲೇ ಕಾಫಿ ಅದಿದಾವ, ಬಾಟಲ್ಸ್ ಅದಾವ. ಅದು ಬಿಟ್ರೆ ಇಲ್ಲೊಂದು ಫ್ರಿಜ್ಜರ್ ಐತಿ. ಆ ಫ್ರಿಜ್ಜರ್ ಒಳಗಂತೂ ಏನು ಕೊಟ್ಟಿಲ್ಲ ಅವ್ರು, ನಾವೇ ಇಟ್ಕೋಬೇಕು ಅನ್ನಿಸ್ತೈತಂದು. ಅದಾದಮೇಲೆ ಇಲ್ಲೇ ಸ್ಪೇಷಿಯಸ್ ಏರಿಯಾ ಐತಿ. ಕುಂತ ನೀ ಏನಾದರೂ ವರ್ಕ್ ಮಾಡೋದಿತ್ತಂದ್ರೆ ಕುಂತು ವರ್ಕ್ ಮಾಡ್ಬೋದು. ಓಕೆ. ಆಮೇಲೆ ಇಲ್ಲಿ 2 ಬೆಡ್ ಕೊಟ್ಟಾರ ಅವ್ರು, 2 ಬೆಡ್ ಕೊಟ್ಟಾರ. ನಮ್ಗೆ ಎಕ್ಸ್ಟ್ರಾ ಬೆಡ್ ಬೇಕಂದ್ರೆ ಇನ್ನೊಂದು ತಂದು ಕೊಡ್ತೀನಿ ಅಂತ ಅಂದಾರ ಅವ್ರು. ಆಮೇಲೆ ಇದು ವಾಶ್ರೂಮ್ ನೋಡ್ರಿ, ಇದು ವಾಶ್ರೂಮ್ನ ಸ್ವಲ್ಪ ಪ್ರಾಬ್ಲಮ್ ಐತಿ. ಅಂದ್ರೆ ಈ ಸೈಡ್ ಎಲ್ಲ ಕಾಣ್ಬಿಡ್ತೈತಿ, ಏನೇನು ಮಾಡ್ತಾರೆ. ನಿಮ್ಗೆ ರೂಮ್ ಟೂರ್ ಅಂತ ಕೊಟ್ಟ. ಈಗ ನಾನು ನಿಮ್ಗೆ ಹೋಟೆಲ್ ಟೂರ್ ಕೊಡ್ಬೇಕಲ್ಲ, ಈಗ ಅದಕ್ಕೆ ನಾನು ನಿಮ್ಗೆ ಸ್ವಿಮ್ಮಿಂಗ್ ಏರಿಯಾ ಕರ್ಕೊಂಡು ಹೊಂಟೇನಿ ಗೈಸ್. ಓಕೆ ಓಕೆ, ನಾವೀಗ ಎಂಟರ್ ಆಗ್ತೀವಿ ಜಿಮ್ ಮತ್ತು ಪೂಲ್ ಏರಿಯಾ. ಓಕೆ ಓಕೆ. ಈ ಸೈಡ್ ಎಲ್ಲ ಎಕ್ವಿಪ್ಮೆಂಟ್ಸ್ ಅದಾವ, ಹೋಗ್ಬೇಕಂದ್ರೆ ನೀವು ಜಿಮ್ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಎಕ್ವಿಪ್ಮೆಂಟ್ಸ್ ಅದಾವ. ಆಮೇಲೆ ಈ ಸೈಡ್ ಏನಾದರೂ ನೀವು ಬಂದ್ರಂದ್ರ ಪೂಲ್ ಏರಿಯಾ ಬಂತ, ನಿಮ್ಗೆ ಪೂಲ್ ಏರಿಯಾ ಆಕ್ಸೆಸ್ ಸಿಗ್ತೈತಿ. ಇದನ್ನ ನೋಡ್ರಿ ಪೂಲ್ ಏರಿಯಾ. ಇಲ್ಲಿ ನೋಡ್ರಿ ಪೂಲ್ ಐತಿ. ಆದ್ರೆ ಇದು ಪೂಲ್ ಒಂದ ಏನ್ ಕೆಟ್ಟಂದ್ರ ಈ ಪೂಲ್ ಬಾಳ ಡೀಪ್ ಐತಿ, 4.2 ಐತಿ ಡೆಪ್ತ್. ಅದ್ರ ಸಂಬಂಧ ನೋಡ್ತೇನೆ, ಇಳಿತೇವಿ, ಇಲ್ಲಿ ನೋಡ್ಬೇಕು ಡೌಟ್. ಆದ್ರ ವ್ಯೂ ಮಾತ್ರ ಪೂರಾ ಜಬರ್ದಸ್ತ್ ಐತಿ. ಜಸ್ಟ್ ಮಕ್ಕೊಂಡಿದ್ವಿ, ಈಗ ನಮಗೆ ಫ್ರೆಶ್ ಅನ್ಸಾತಿಲ್ಲ ಇನ್ನೂ ಮಟ. ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಅನ್ಸಾತೈತಿ. ಕಾಫಿ ಮಾಡ್ಕೊಂಡು ಬರ್ರಿ ಗೈಸ್. ಇಲ್ಲಿ ಭಾಳ ಆಪ್ಷನ್ ಅದಾವ. ಸನ್ರೈಸ್ ಮತ್ತು ಚಾಯಿಂದ ಐತಿ, ಮತ್ತು ಗ್ರೀನ್ ಟೀ ಐತಿ. ನಾನಂತರೂ ಇದು ಸನ್ರೈಸ್ ಐತಲ್ಲ ಕಾಫಿ ನೆಸ್ಕೇಫ್ ಅಂದು, ಅದು ಟ್ರೈ ಮಾಡ್ತೀನಿ. ಓಕೆ ಗೈಸ್, ಲೆಟ್ಸ್ ವೇಟ್. ಬಾಯ್ಲ್ ಆಗತೈತಿ, ಆಮೇಲೆ ಟ್ರೈ ಮಾಡೋಣ. ಫಸ್ಟ್ ಟೈಮ್ ಟ್ರೈ ಮಾಡತ್ತೇನೆ, ನೋಡೋಣ ಹೆಂಗಿರ್ತೈತೆ. ಏನೋ ಮಾಡಕ್ಕೆ ಹೋಗಿ ಏನಾಗ್ಬಿಡುತ್ತೆ, ಎಲ್ಲ ಸೋರು ಬಿಡ್ತದೆ.
ಓಕೆ ಗೈಸ್ ಟ್ರೈ ಮಾಡೋಣ. ನನಗನ್ಸೋ ಮಟ್ಟಿಗೆ ಚಲೋ ಆಗೈತಿ, ನೋಡೋಣ. ಆ್ಯಕ್ಚುಲಿ ಏನಾತಂದ್ರೆ ನಾವು 2-3 ಸೆಕೆಂಡ್ಸ್ ಅಷ್ಟೇ ಇಡ್ಬೇಕಾದ್ರೆ ನಾವು 1 ನಿಮಿಷ ಹಂಗೆ ಇಟ್ಟು ನೆನಪು ಹಾರಿಬಿಟ್ಟೇವಿ. ಅದಕ್ಕೆ ಪೂರಾ ಹೊತ್ತಿದ ವಾಸನೆ ಬರತೈತಿ. ನಾನಂತೂ ಕುಡಿಯಂಗಿಲ್ಲ ಎದ್ನೀಗ. ಈಗ ಕುಡಿಯಂಗಿಲ್ಲ ಅಂದ್ರೆ ಏನು ಮಾಡೋದು? ಹಿಂಗೆ ಮಾಡ್ಬಿಡೋದು. ರೂಮ್ನಾಗ ಟೈಮ್ ಪಾಸ್ ಆಗೋಲ್ತಂತ ಜಿಮ್ಮಿಗೆ ಬಂದ್ವಿ. ನನ್ನಂತೂ ಜಿಮ್ ಬಿಟ್ಬಿಟ್ಟೇನೆ. 2-3 ತಿಂಗಳು ಹೋಗೇ ಇಲ್ಲ. ಆದ್ರೆ ನಮ್ಮ ತಂಗಿ ಮಾಡತ್ತಾಳ. ನಮ್ಮ ತಂಗಿ ಯಾರು ದೇವ್ರ ಮೈಯಾಗ ಬಂದಿದ್ದು ಗೊತ್ತಿಲ್ಲ, ಬಟ್ ಈ ಜಿಮ್ಮು ಮಾಡತ್ತಾಳ. ನೋಡ್ರಿ ತೋರಿಸ್ತೀನಿ ನೋಡ್ರಿ. ಇದಕ್ಕಾಕಿ ಜಿಮ್ ಅಂತ ಅನ್ನತಾಳ. ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೆ ಜಿಮ್ ಅಂತ ಅನ್ನತಾಳಕಿ. ಏನು ಮಾಡತ್ತೀವ ನೀನು? ಜಿಮ್ ಮಾಡತ್ತಾಳ ಅಂತ ನೋಡ್ರಿ. ನೋಡ್ರಿ ನಮ್ಮ ತಂಗಿ ಪಾಪು ಎತ್ತದ ಅಕ್ಕಿ ಎತ್ತಾಳ. ಎಷ್ಟು 1 kg ಐತನ? ಎಷ್ಟು kg ಐತವ ಅದು? 1 kg ಐತಾ? ಮ್ಯಾಲೆ ಪೂಲ್ ಕಡೆ ಹೋಗೋಣ ತಾಳ. ಹೋಗೋಣ ಬರ್ರಿ. ಆಕಿಗೆ ಸ್ವಿಮ್ಮಿಂಗ್ ಅಂತೂ ಮಾಡಕ್ ಬರಂಗಿಲ್ಲ. ಮೊದ್ಲ 4 ಫೂಟ್ ಇರದ. ಈಗ ಏನ್ರ ಹೋಗ್ಬಿಟ್ಲ ಅಂದ್ರೆ ಮುಣಿಗೆ ಬಿಡ್ತಾಳ ಒಳಗೆ. ಇಲ್ಲ ಮುಣಿಗೆ ಬಿಡ್ತೀನಿ ಒಳಗೆ ಹೋದೆ ಅಂದ್ರೆ. ಮತ್ತು ರೂಮಿಗೆ ಬಂದ್ವಿ ನಾವೀಗ ಎಲ್ಲರೂ ರೆಡಿಯಾಗಿ ಎಲ್ಲಾದರೂ ಹೊರಗೆ ಹೋಗ್ಬೇಕಂತೈತಿ. ಇಲ್ಲಿ ಬಾಜುನ ಮಾಲ್ ಐತಿ, ಅಲ್ಲಿ ಮಾಲ್ ಒಂದು ಸ್ವಲ್ಪ ಸುತ್ತಾಡಿ ಬರೋಣ. ಅಲ್ಲೇನಾದರೂ ಇಷ್ಟ ಆತಂದ್ರೆ ತೊಗೊಂಡ್ಬರೋಣ. ಓಕೆ ಗೈಸ್, ಈಗ ನಾನು ಔಟ್ಫಿಟ್ ಚೇಂಜ್ ಮಾಡಿದೆ. ಈಗ ನಮ್ದು ಮಾಲ್ ಹೋಗೋ ಪ್ಲ್ಯಾನ್ ಆಗಿತ್ತಲ್ಲ, ಇಲ್ಲೇ ಬಾಜು ಐತಿ ಮಾಲ್ ಅದ. 10 ಮೀಟ್ರು ಇಲ್ಲ ಹಂಗೆ ನೋಡಿದ್ರೆ ಇಲ್ಲೇ ಹೋಗೋಣ. ಅಲ್ಲ ಎಲಿಮೆಂಟ್ಸ್ ಮಾಲ್ ಅಂತ ಐತದ. ಅದು ಹೆಬ್ಬಾಳ ಕಡೆ ಐತಿದ. ನಮ್ದು ಸ್ಟೇ ಇದ್ದಿದ್ದು ನಾವು ಕರಿಬೇಕಂದ್ರೆ ಹಾರ್ವರ್ಡ್ ಜಾನ್ಸನ್. ಅದ್ರ ಬಾಜು ಒಂದು ಎಲಿಮೆಂಟ್ಸ್ ಮಾಲ್ ಅಂತ ಐತಿ, ಅಲ್ಲಿ ಹೋಗೋಣ. ಈಗ ಹೋಟೆಲ್ ಟೂರ್ ಕೊಟ್ಟಿದ್ದಿಲ್ಲ ನಾನು, ಈಗ ಹೋಟೆಲ್ ಟೂರ್ ಕೊಡ್ತೀನಿ. ಓಕೆ, ಇದು ನೋಡ್ಬೋದು ಗೈಸ್, ಇದು ವೇಟಿಂಗ್ ಏರಿಯಾ. ಓಕೆ, ಇದು ವೇಟಿಂಗ್ ಏರಿಯಾ. ಇದಾದ್ಮೇಲೆ ಇಲ್ಲಿ ರಿಸೆಪ್ಷನ್ ಹಾಲ್ ಐತಿ. ಅದಾದ್ಮೇಲೆ ಅದು ಎಂಟ್ರೆನ್ಸ್. ಜಸ್ಟ್ ಮಾಲಿಗೆ ಬಂದಿದ್ದೀವಿ ಗೈಸ್. ನಮ್ಮ ತಂಗಿಯವ್ರ ಇನ್ನೂ ಶಾಪಿಂಗ್ ಮಾಡಿದ್ರು ಸ್ವಲ್ಪ. ಅಂದ್ರೆ ಇಲ್ಲಿ ಟ್ರೆಂಡ್ಸ್ ಒಳಗೆ ಗೈಸ್ ಇನ್ನೂ ನಿಮ್ಗೆ ಡೈನಿಂಗ್ ಏರಿಯಾ ತೋರಿಸಿದ್ದಿಲ್ಲ. ಈಗ ಡೈನಿಂಗ್ ಏರಿಯಾ ತೋರಿಸೋ ಟೈಮ್ ಬಂದೈತಿ. ಈಗ ನೋಡ್ರಿ. ಓಕೆ, ಇದು ಸ್ಟಾರ್ಟ್ ಆಕೈತಿ ಡೈನಿಂಗ್ ಏರಿಯಾ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆತಂತಂದ್ರೆ ಇದು ಡೈನಿಂಗ್ ಏರಿಯಾ. ಓಕೆ, ಆಮೇಲೆ ಇಲ್ಲಿ ಹೋಗ್ಬಿಟ್ರಂದ್ರೆ ನೀವು ಮುಂದೆ. ಓಕೆ, ಮುಂದೆ ಬರ್ರಿ ಹೋಗೋಣ. ಓಕೆ, ಇಲ್ಲಿ ಮುಂದೆ ಬಂದ್ರಪ್ಪ ಅಂದ್ರೆ ಇಲ್ಲಿ ಬಫೆ ಸಿಸ್ಟಮ್ ಇದೆ. ಓಕೆ, ಇಲ್ಲಿ ಈ ಡೈನಿಂಗ್ ಏರಿಯಾ. ಓಕೆ, ಇಲ್ಲಿ ಬಫೆ ಸಿಸ್ಟಮ್ ಇದೆ. ಈ ಸೈಡ್ ಬಂದ್ರೆ ನೀವು ಬಫೆ ಸಿಸ್ಟಮ್ ಕಾಣ್ತೈತಿ. ಇವತ್ತಿಗೆ ಇಷ್ಟ. ಈಗಂತರೂ ಎಲ್ಲ ಊಟ ಅಂತರೂ ಆಗೈತೆ ನಮ್ದು. ಈಗಂತೂ ಏನು ಕೆಲಸ ಇಲ್ಲ, ಡೈರೆಕ್ಟ್ ಮಕ್ಕೋದ. ಅದಾದ್ಮೇಲೆ ಡೇ 2 ಸಿಗ್ತೀನಿ ನಿಮ್ಗೆ. ಡೇ 2 ಅಂದ್ರೆ ನಾಳೆ ಮುಂಜಾನೆ ನನ್ನ ಪ್ರಕಾರ ನಿಮಗೆ ಡೇ 2 ಹಾಕಿದೆ. ಓಕೆ, ಬಾಯ್.